ರಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಕಾವೇರಿಯಲ್ಲಿದೆ. ನಿನ್ನೆ ಆರಂಭವಾದಂತಹ ಅಧಿವೇಶನ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿದ್ದಾರೆ. ವಿಧಾನಸಭೆಯಲ್ಲಿ ಪ್ರತಿಭಟನೆಗೆ ಕಮಲ ಕಲಿಗಳು ಪ್ಲಾನ್ ನಡೆಸ್ತಾ ಇದ್ದಾರೆ. ಸದನದ ಒಳಗೆ ಹಾಗೆ ಹೊರಗೆ ಪ್ರತಿಭಟನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಆಗಿದೆ. ನಾಗೇಂದ್ರರನ್ನ ವಜಾಗೊಳಿಸದಿದ್ರೆ ಕಲಾಪದ ತಡೆಗೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ವಾಲ್ಮೀಕಿ ನಿಗಮ ಹಗರಣದ ತನಿಖೆಯನ್ನ ಆಧರಿಸಿ ವಜಾಗೆ ಆಗ್ರಹಿಸಿದ್ದಾರೆ. ಜೆಡಿಎಸ್ ಜೊತೆಗೂಡಿ ಸರ್ಕಾರದ ವಿರುದ್ಧವಾಗಿ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಸದನದಲ್ಲಿ ಪ್ರಬಲ ಉತ್ತರವನ್ನ ನೀಡಬೇಕು ಅಂತ ಹೇಳಿ ಆಡಳಿತ ಪಕ್ಷ ಸನ್ನದ್ಧವಾಗಿದೆ. ಅಂದ್ರೆ ಉತ್ತರವನ್ನ ಸರಿಯಾಗಿ ನೀಡಬೇಕು ಅಂತ ಹೇಳಿ ಇವತ್ತಿನಿಂದ ವಿಧಾನಸಭೆಯಲ್ಲಿ ಭಾರಿ ಗಲಾಟೆ ಆಗುವಂತ ಸಾಧ್ಯತೆ ಇದೆ. ವಿಪಕ್ಷಗಳು ಈಗಾಗಲೇ ರಣತಂತ್ರವನ್ನ ರೂಪಿಸಿರುವಂತೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸರ್ಕಾರದ ವಿರುದ್ಧವಾಗಿ ಹೇಗೆ ಹೋರಾಟವನ್ನ ನಡೆಸಬೇಕು ಅನ್ನುವಂತ ರೂಪುರೇಷೆಗೆ ತಕ್ಕಂತೆ ವಿಧಾನಸಭೆಯಲ್ಲಿ ಬಹಳ ಪ್ರಮುಖವಾಗಿ ಪ್ರೊಟೆಸ್ಟ್ಗೆ ಕಮಲ ಕಲಿಗಳು ಪ್ಲಾನ್ ಮಾಡಿದ್ದಾರೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೋಸ್ಕರ ಬಿಗಿ ಪಟ್ಟು ಹಿಡಿದಿದ್ದಾರೆ. ನಾಗೇಂದ್ರ ರಾಜೀನಾಮೆಗಾಗಿ ಒಂದು ಕಡೆ ಪಾದಯಾತ್ರೆಯನ್ನ ಕೂಡ ನಾವು ಮಾಡೇ ತೀರ್ತೇವೆ ಅನ್ನುವಂಥ ವಿಚಾರವನ್ನ ಕೂಡ ಸ್ಪಷ್ಟಪಡಿಸ್ತಾ ಇದ್ರು. ಕಾಲ್ನಡಿಗೆಯನ್ನ ಮಾಡ್ತೇವೆ ಅಂತ ಹೇಳಿ. ಹಾಗಾಗಿ ವಿಧಾನಮಂಡಲದ ಒಂದು ಅಧಿವೇಶನ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲೂ ಕೂಡ ಇದೀಗ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗಾಗಿ ಬಿಗಿಪಟ್ಟು ಹಿಡಿದಿದ್ದಾರೆ. ಅವರು ರಾಜೀನಾಮೆಯನ್ನ ನೀಡಲೇಬೇಕು, ಅವರಿಗೆ ಹೇಗೆ ಸಚಿವ ಸ್ಥಾನವನ್ನ ನೀಡಲಾಯಿತು ಅನ್ನುವಂತಹ ವಿಚಾರವಾಗಿ ಯಾವಾಗ ಸಂಪುಟ ವಿಸ್ತರಣೆಯಾಯಿತು ಆ ದಿನದಿಂದಲೂ ಕೂಡ ವಿಪಕ್ಷ ಇದೇ ರೀತಿಯಾದಂತಹ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಬಂದಿತ್ತು. ವಾಲ್ಮೀಕಿ ಹಗರಣದಲ್ಲಿ ಅವರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬಂದರೂ ಕೂಡ ಈ ರೀತಿಯಾದಂತಹ ಸಂಪುಟ ವಿಸ್ತರಣೆಯನ್ನ ಮಾಡ್ತೀರಾ, ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಸರಿಯಲ್ಲ ಅನ್ನುವಂಥ ವಿಚಾರವನ್ನ ವಿಪಕ್ಷಗಳು ಕಿಡಿಕಾರ್ತಾನೆ ಬಂದಿತ್ತು. ಹಾಗಾಗಿ ವಿಧಾನಸಭೆಯಲ್ಲಿ ಪ್ರತಿಭಟನೆಗೆ ಕಮಲ ಕಲಿಗಳು ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತ ಹೇಳಿ ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆಯ ಮುಂದೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾರೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಕುಳಿತಿದೆ ಬಿಜೆಪಿ. ಸಂಪುಟದಲ್ಲಿ ಮಹಿಳೆಯರಿಗೆ ಸೂಕ್ತವಾದಂತ ಅವಕಾಶವನ್ನ ನೀಡಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ 2 ವಿಚಾರಗಳನ್ನ ಮುನ್ನೆಲೆಗೆ ತಂದು ಧರಣಿಯನ್ನ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಆಗುವಂತಹ ಧರಣಿ ಅದು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾರೆ. ಬಿಜೆಪಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಭಾಗಿಯಾಗ್ತಾರೆ. ಬೆಳಗ್ಗೆ 9 ಗಂಟೆಗೆ ಪ್ರತಿಭಟನೆ ಆರಂಭ ಮಾಡೋದಕ್ಕೆ ಈಗ ಸಕಲ ಸಿದ್ಧತೆಗಳು ಕೂಡ ಆಗಿದೆ. 2 ಪ್ರಮುಖವಾದಂಥ ವಿಚಾರ. ಮೊದಲನೇದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿರೋದು. ಇನ್ನೊಂದು ಕಡೆ ಸಂಪುಟದಲ್ಲಿ ಮಹಿಳೆಯರಿಗೆ ಸೂಕ್ತವಾದಂಥ ಸ್ಥಾನಮಾನ ಸಿಗಬೇಕಿತ್ತು, ಸೂಕ್ತವಾದಂಥ ಅವಕಾಶವನ್ನ ನೀಡಬೇಕಿತ್ತು. ಆದರೆ ಇಲ್ಲಿ ಅನ್ಯಾಯ ಆಗಿದೆ. ಹಾಗಾಗಿ ಸೂಕ್ತ ಅವಕಾಶವನ್ನ ಯಾಕೆ ನೀಡಿಲ್ಲ ಅನ್ನುವಂಥ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ವಿಪಕ್ಷ ಸಜ್ಜಾಗಿದೆ. ಇದೇ ರೀತಿಯಾಗಿ 1 by 1 ಈ ರೀತಿ ಟಾಪಿಕ್ ಅನ್ನ ಮಾತಾಡಬೇಕು, ಸರ್ಕಾರವನ್ನ ಹೇಗೆ ಕಟ್ಟ ಹಾಕಬೇಕು ಅನ್ನುವಂಥ ರೂಪುರೇಷೆಯ ಪ್ರಕಾರವಾಗಿ ಬಿಜೆಪಿ ಈಗ ಈ ರೀತಿಯಾಗಿ ಟಕ್ಕರ್ ಕೊಡೋದಕ್ಕೆ ಸಿದ್ಧ ಆಗಿದೆ. ಹಾಗಾಗಿ ಇವತ್ತು ನಡೆಯುವಂಥ ವಿಧಾನಸಭೆಯಲ್ಲಿ ಭಾರಿ ಗಲಾಟೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಚರ್ಚೆ ಆಗಬೇಕಾಗಿರುವಂಥ ವಿಚಾರಗಳು ಹಲವಾರಿದೆ, ಜ್ವಲಂತ ಸಮಸ್ಯೆಗಳಿದೆ ರಾಜ್ಯದಲ್ಲಿ. ಆದರೆ ಇದೆಲ್ಲವನ್ನ ಹೊರತುಪಡಿಸಿ ಯಾವ ವಿಚಾರವನ್ನ ಚರ್ಚೆ ಮಾಡ್ತಾರೆ, ನಡೆಯುವಂಥ ಅಧಿವೇಶನ ನಿಜಕ್ಕೂ ಕೂಡ ಹೆಲ್ಪ್ಫುಲ್ ಆಗತ್ತಾ, ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ.